ಈ ಪ್ರಪಂಚದೊಳಗೆ ನನಗೆ ಜಾಸ್ತಿ ಕೇಳುವಂತ ಕ್ವಶನ್ ಏನಂದ್ರೆ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಯಾವ್ದು ಅಂತ. ನಾ ಇಲ್ಲಿ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಪ್ರಾಬ್ಲಮ್ ಇರೋದು ಆ ಸಾಫ್ಟ್ವೇರ್ ಇಂದಲ್ಲ, ನಿಮ್ಮ ವಿಡಿಯೋ ಎಡಿಟಿಂಗ್ ಸ್ಕಿಲ್ದು. ಯಾವ್ದೋ ಒಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಚೂಸ್ ಮಾಡೋದ್ರಿಂದ ನಿಮ್ ವಿಡಿಯೋ ಎಡಿಟಿಂಗ್ ಲರ್ನಿಂಗ್ ಸ್ಲೋ ಆಗ್ಬೋದು. ಸೊ ಹಂಗಾಗಿ ನಾನು ಈ ವಿಡಿಯೋ ಒಳಗೆ ಬಿಗಿನರ್ ಟು ಪ್ರೋ ಲೆವೆಲ್ ಒಳಗೆ ವಿಡಿಯೋ ಎಡಿಟಿಂಗ್ ಲರ್ನಿಂಗ್ ಮಾಡೋದು ಹೆಂಗಂತ ಕಂಪ್ಲೀಟ್ ರೋಡ್ ಮ್ಯಾಪ್ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಫುಲ್ ನೋಡ್ರಿ, ಇಲ್ಲ ಅಂದ್ರೆ ಮತ್ತೆ ಆಮೇಲೆ ಕನ್ಫ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತಲ್ಲ. ಅಂಡ್ ಈ ವಿಡಿಯೋ ಒಳಗೆ ನಾನು ಯಾವ್ಯಾವ ಸಾಫ್ಟ್ವೇರ್ ಸಜೆಸ್ಟ್ ಮಾಡ್ತಾನಲ್ಲ ಅದ್ಯಾವುದು ಸ್ಪಾನ್ಸರ್ ಅಲ್ಲ, ಎಲ್ಲಾನು ನನ್ನ ಪರ್ಸನಲ್ ಆಗಿ ಯೂಸ್ ಮಾಡಿ ನನಗೆ ಇಷ್ಟ ಆಗಿರೋ ಸಾಫ್ಟ್ವೇರ್ ನಾನು ಇಲ್ಲಿ ಸಜೆಸ್ಟ್ ಮಾಡತೀನಿ. ಓಕೆನಾ? ತುಂಬಾ ಜನಕ್ಕೆ ಒಂದ್ ಕ್ವಶನ್ ಐತಿ, ವಿಡಿಯೋ ಎಡಿಟಿಂಗ್ ಒಳಗ ಪ್ರೀಮಿಯರ್ ಪ್ರೋ ಬೆಸ್ಟ್ ಅಥವಾ ಡಾವಿನ್ಸಿ ರಿಸಾಲ್ವ್ ಬೆಸ್ಟ್ ಅಂತ. ಈ ಡೌಟ್ ಗೆ ನನ್ನ ಕ್ವಶನ್ ಏನಂದ್ರೆ, ನೀವು ಇವಾಗ ಯಾವ ಎಡಿಟಿಂಗ್ ಸ್ಟೇಜ್ ಒಳಗ ಅದೀರಿ ಅಂತ. ಎಡಿಟಿಂಗ್ ಒಳಗ 3 ಸ್ಟೇಜಸ್ ಬರ್ತಾವ, ಬಿಗಿನರ್, ಗ್ರೋವಿಂಗು, ಪ್ರೊಫೆಷನಲ್. ನೀವು ಬಿಗಿನರ್ ಎಡಿಟರ್ ಆಗಿ ಪ್ರೊಫೆಷನಲ್ ಸಾಫ್ಟ್ವೇರ್ ಯೂಸ್ ಮಾಡಕ್ ಹೋದಾಗ ಏನಪ್ಪಾ ಇದ್ರೊಳಗ ಇಷ್ಟೊಂದೆಲ್ಲ ಟೂಲ್ಸ್ ಅದಾವ ಅಂತ ಹೇಳಿ ಆ ಇಂಡಸ್ಟ್ರಿನ ಬಿಡೋ ಚಾನ್ಸ್ ಇರ್ಬೋದಲ್ಲ. ಯಾಕಂದ್ರ ಪ್ರೋ ಲೆವೆಲ್ ಒಳಗೆ ಬಹಳ ಟೂಲ್ಸ್ ಇರ್ತಾವ. ಅದೇ ಜಾಗದಾಗ ನೀವೇನಾದ್ರು ಪ್ರೋ ಎಡಿಟರ್ ಆಗಿ ಬಿಗಿನರ್ ಲೆವೆಲ್ ಸಾಫ್ಟ್ವೇರ್ ಯೂಸ್ ಮಾಡಕತ್ತಾಗ ನಿಮ್ಗೊಂಥರ ಬೋರಿಂಗ್ ಅನ್ಸಾತ್ ಬಿಡ್ತೈತಿ, ಕ್ರಿಯೇಟಿವ್ ಅನ್ಸಂಗಿಲ್ಲ, ಏನು ನೀವು ಒಂದೇ ಕಡೆಗೆ ಸ್ಟಕ್ ಆಗ್ಬಿಡ್ತೀರಿ. ಬಿಕಾಸ್ ಬಿಗಿನರ್ ಎಡಿಟಿಂಗ್ ಸಾಫ್ಟ್ವೇರ್ ಒಳಗೆ ಜಾಸ್ತಿ ಟೂಲ್ಸ್ ಇರಂಗಿಲ್ಲ, ಆಲ್ಮೋಸ್ಟ್ ಎಲ್ಲ ಒಂಥರ ಆಟೋಮೆಟಿಕ್ ಇರ್ತೈತಿ. ಸೊ ಹಂಗಾಗಿ ಒಂದು ಪರ್ಫೆಕ್ಟ್ ಸಾಫ್ಟ್ವೇರ್ ಚೂಸ್ ಮಾಡಕತ್ತೀರಿ ಅಂದ್ರೆ ಅದ್ರ ನಿಮ್ಗೆ ಕ್ಲಾರಿಟಿ ಇರಬೇಕು. ಸೊ ಹಂಗಾಗಿ ಈ ವಿಡಿಯೋ, ಸೊ ಆ ಕ್ಲಾರಿಟಿ ನಾನು ನಿಮ್ಗೆ ಕೊಡಿಸ್ತೀನಿ. ಸೊ ನಾವು ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗನ್ರಿ, ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ಸೊ ನಾನು ಫಸ್ಟ್ ಸ್ಟೇಜ್ 1 ಹೇಳ್ತೀನಿ, ಅಂದ್ರೆ ಬಿಗಿನರ್. ನೀವು ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಒಳಗ ನಿಮ್ದ ಒಂದು ಪೇಜ್ ಓಪನ್ ಮಾಡ್ಬೇಕು ಅನ್ಕೊಂಡಿರಿ, ಅಥವಾ ನಿಮ್ಗೆ ನಾರ್ಮಲ್ ಆಗಿ ವಿಡಿಯೋ ಕಟಿಂಗ್ ಮಾಡೋದು, ವಿಡಿಯೋ ಪೇಸಿಂಗ್ ಅಂದ್ರೆ ಏನಂತ ಗೊತ್ತಿಲ್ಲ, ನೀವು ರೀಲ್ಸ್ ಅಥವಾ ಯೂಟ್ಯೂಬ್ ಬ್ಲಾಗ್ಸ್ ಮಾಡಕತ್ತೀರ ಅಂದ್ರೆ ಇಲ್ಲಿ ನಿಮ್ಗೆ ಫಾಸ್ಟ್ ರಿಸಲ್ಟ್ ಬೇಕು. ಅಂಡ್ ಎಡಿಟಿಂಗ್ ಒಳಗೆ ಇಲ್ಲಿ ಜಾಸ್ತಿ ಕನ್ಫ್ಯೂಷನ್ ಇರಬಾರ್ದು. ಸೊ ಇದಕ್ಕೆ ಬೆಸ್ಟ್ ಅಂದ್ರೆ ನೀವು ಕ್ಯಾಪ್ಕಟ್ ಯೂಸ್ ಮಾಡ್ರಿ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಲ್ರೆಡಿ ತುಂಬಾ ಜನ ಈ ಕ್ಯಾಪ್ಕಟ್ ಆಪ್ ನ ಯೂಸ್ ಮಾಡತ್ತಾರ. ಸೊ ಈ ಆಪ್ ಒಳಗೆ ನಿಮ್ಗೆ ಆಟೋ ಕ್ಯಾಪ್ಷನ್, ಫೇಸ್ ಟ್ರ್ಯಾಕಿಂಗ್, ಬ್ಯಾಕ್ಗ್ರೌಂಡ್ ರಿಮೂವ್, ಝೂಮ್ಸ್ ಅಂಡ್ ಎಫೆಕ್ಟ್ಸ್, ಮೋಷನ್ ಟ್ಯಾಂಪ್ಲೇಟ್ಸ್, ಇದೇ ತರ ಹಲವಾರು ಫೀಚರ್ಸ್ ಅವೈಲೇಬಲ್ ಅದಾವ. ಇವೆಲ್ಲ ಒಂದೇ ಕ್ಲಿಕ್ ನಾಗ ಸಿಗ್ತಾವ. ಮತ್ತ ಈ ಸಾಫ್ಟ್ವೇರ್ ಹೆಂಗಂದ್ರೆ ಇಲ್ಲಿ ನೀವು ಜಾಸ್ತಿ ಎಡಿಟಿಂಗ್ ಮಾಡಂಗಿಲ್ಲ, ಆಲ್ಮೋಸ್ಟ್ ಒಂಥರ ಡಿಸೈನ್ ಮಾಡ್ತೀರಿ. ಇದ್ರ ಬೆಸ್ಟ್ ಪಾರ್ಟ್ ಏನಂದ್ರೆ ಇದು ಮೊಬೈಲ್ ಯೂಸರ್ಸ್ಗೂ ಐತಿ, PC ಯೂಸರ್ಸ್ಗೂ ಐತಿ. ಸೊ ಹಂಗಾಗಿ ಈ ಆಪ್ ಬಿಗಿನರ್ಸ್ಗೆ ಪರ್ಫೆಕ್ಟ್ ಸಾಫ್ಟ್ವೇರ್. ಅಂಡ್ ಈ ಆಪ್ ಒಳಗ ಕೋನ್ಸ್ ಕೂಡ ಅದಾವು. ಕೋನ್ಸ್ ಅಂದ್ರ ಒಂಥರ ನೆಗೆಟಿವ್ ಪಾರ್ಟ್ ಅಥವಾ ಡಿಸ್ಅಡ್ವಾಂಟೇಜಸ್. ಕಲರ್ ರೀಡಿಂಗ್ ಬೇಸಿಕ್ ಇರ್ತೈತಿ, ಆಡಿಯೋ ಕಂಟ್ರೋಲ್ ಕೂಡ ಲಿಮಿಟೆಡ್ ಇರ್ತೈತಿ, ಮಲ್ಟಿ ಕ್ಯಾಮ್ರಾ ಎಡಿಟಿಂಗ್ ವೀಕ್ ಐತಿ. ಅಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂದ್ರೆ ಇದು ಇಂಡಿಯಾ ಒಳಗ ರನ್ ಆಗಂಗಿಲ್ಲ. ಸೊ ಇಂಡಿಯಾ ಒಳಗೆ ಯೂಸ್ ಮಾಡ್ಬೇಕಂದ್ರೆ VPN ಯೂಸ್ ಮಾಡ್ಬೇಕು. ಸೊ ನೀವೇನಾರ PC ಅಥವಾ ಮೊಬೈಲ್ ಯೂಸ್ ಮಾಡತ್ತೀರಿ ಅಂದ್ರೆ VPN, ಟರ್ಬೋ VPN, ಆಮೇಲೆ ನೋಟನ್ VPN, ಈ ತರದ್ VPNs ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ಆನ್ ಮಾಡ್ಕೊಂಡು ಆಮೇಲೆ ಈ ಸಾಫ್ಟ್ವೇರ್ ನ ಯೂಸ್ ಮಾಡ್ಬೇಕು. ಸೊ ಬಿಗಿನರ್ ಅಂಡ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಈ ಸಾಫ್ಟ್ವೇರ್ ಬೆಸ್ಟ್ ಅಂತ ಹೇಳ್ತೀನಿ. ಇವಾಗ ಸ್ಟೇಜ್ 2, ಗ್ರೋವಿಂಗ್ ಎಡಿಟರ್ಸ್. ನೀವು ಯೂಟ್ಯೂಬ್ ಒಳಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಿ ಅಂಡ್ ಕ್ಲೈಂಟ್ಸ್ ಗೆ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್ ಮಾಡ್ತೀರಿ, ಪಾಡ್ಕಾಸ್ಟ್ ಅಂಡ್ ಇಂಟರ್ವ್ಯೂ ವಿಡಿಯೋಸ್ ಎಡಿಟ್ ಮಾಡ್ತೀರಿ ಅಂದ್ರೆ ಇಲ್ಲಿ 2 ಟೈಪ್ ಯೂಸರ್ಸ್ ಗೆ ಸಾಫ್ಟ್ವೇರ್ ನ ಸಜೆಸ್ಟ್ ಮಾಡ್ತೀನಿ. ಮೊದಲನೇದು ಮ್ಯಾಕ್ ಯೂಸರ್ಸ್ ಗೆ ಫೈನಲ್ ಕಟ್ ಪ್ರೋ ಬೆಸ್ಟ್ ಸಾಫ್ಟ್ವೇರ್. ಅಂಡ್ ವಿಂಡೋ ಯೂಸರ್ಸ್ ಗೆ ಇದು ಆಕ್ಚುಲಿ ನಾನು ಸ್ಟೇಜ್ 3 ಒಳಗೆ ಹೇಳ್ತೀನಿ, ಬಿಕಾಸ್ ಅದ್ರೊಳಗೆ ಸಾಫ್ಟ್ವೇರ್ ಸ್ವಲ್ಪ ಪ್ರೊಫೆಷನಲ್ ಅದಾವ ಹಂಗಾಗಿ. ಸೊ ನೀವು ಮ್ಯಾಕ್ ಯೂಸರ್ ಆಗಿ ಫೈನಲ್ ಕಟ್ ಪ್ರೋ ಯೂಸ್ ಮಾಡ್ತೀರಿ ಅಂದ್ರೆ ಈ ಸಾಫ್ಟ್ವೇರ್ ಒಂಥರ ಆಕಾಶದಾಗ ಹಾರೋ ರಾಕೆಟ್ ಇದ್ದಂಗ. ಫಾಸ್ಟ್ ಟೈಮ್ ಲೈನ್ ಇರ್ತೈತಿ, ಸ್ಮೂತ್ ಪ್ಲೇ ಬ್ಯಾಕ್, ಲ್ಯಾಗ್ ಅಂತೂ ಒಟ್ಟ ಆಗಂಗಿಲ್ಲ ಅನ್ಕೊಂಡ್ಬಿಡ್ರಿ. ಇಲ್ಲಿ ನಿಮ್ಗೆ ಅಡ್ವಾಂಟೇಜಸ್ ಅಂದ್ರೆ ಮಲ್ಟಿ ಕ್ಯಾಮ್ ವಿಡಿಯೋಸ್ ನ ಎಡಿಟ್ ಮಾಡಬಹುದು, ಒಳ್ಳೊಳ್ಳೆ ಟೈಟಲ್ ಅಂಡ್ ಎಫೆಕ್ಟ್ಸ್ ಸಿಗ್ತಾವು, ಡೀಸೆಂಟ್ ಕಲರ್ ಕರೆಕ್ಷನ್ ಅಂಡ್ ಕಲರ್ ರೀಡಿಂಗ್ ಮಾಡಬಹುದು. ಅಂಡ್ ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಅಂದ್ರೆ ಒನ್ ಟೈಮ್ ಪರ್ಚೇಸ್ ಇರ್ತೈತಿ, ಅಂದ್ರೆ ಒಂದೇ ಸತಿಗೆ ದುಡ್ಡು ಕೊಟ್ಟು ಆ ಸಾಫ್ಟ್ವೇರ್ ಪರ್ಚೇಸ್ ಮಾಡಿ ಲೈಫ್ ಟೈಮ್ ಯೂಸ್ ಮಾಡಬಹುದು. ನ್ಯೂ ವರ್ಷನ್ ಒಳಗ AI ಮಾಸ್ಕಿಂಗ್ ಬಂದೈತಿ ಅಂಡ್ ಕ್ಯಾಪ್ಷನ್ಸ್ ಕೂಡ ಆಡ್ ಮಾಡಬಹುದು. ಅಂಡ್ ಇದ್ರ ಡಿಸ್ಅಡ್ವಾಂಟೇಜಸ್ ಹೇಳ್ಬೇಕಂದ್ರೆ ಮ್ಯಾಗ್ನೆಟಿಕ್ ಟೈಮ್ ಲೈನ್ ಎಲ್ಲರಿಗೂ ಇಷ್ಟ ಆಗಂಗಿಲ್ಲ. ಡೀಪ್ ಸಿನೆಮೆಟಿಕ್ ಕಲರ್ ರೀಡಿಂಗ್ ಮಾಡ್ಬೇಕಂದ್ರೆ ಪ್ಲಗಿನ್ಸ್ ಇನ್ಸ್ಟಾಲ್ ಮಾಡ್ಬೇಕು. ಐ ಥಿಂಕ್ ಪ್ಲಗಿನ್ಸ್ ಕೂಡ ನಾವು ಪರ್ಚೇಸ್ ಮಾಡ್ಬೇಕು ಅನಿಸ್ತೈತಿ. ಬಟ್ ಯೂಟ್ಯೂಬರ್ಸ್ ಅಂಡ್ ಬ್ಲಾಗರ್ಸ್ ಇದು ಬೆಸ್ಟ್ ಸಾಫ್ಟ್ವೇರ್. ಈಗ ಸ್ಟೇಜ್ 3, ಪ್ರೊಫೆಷನಲ್ ಎಡಿಟರ್ಸ್ ಗೆ. ನೀವು ವಿಡಿಯೋ ಎಡಿಟಿಂಗ್ ಒಳಗ ಅರ್ನಿಂಗ್ ಮಾಡ್ಬೇಕು ಅಥವಾ ಆಲ್ರೆಡಿ ಅರ್ನಿಂಗ್ ಮಾಡಾತೀರಿ, ಸಿನೆಮೆಟಿಕ್ ಕಲರ್ ರೀಡಿಂಗ್ ಮಾಡ್ಬೇಕು, ಫ್ರೀಲಾನ್ಸಿಂಗ್ ವರ್ಕ್ ಒಳಗೆ ಜಾಸ್ತಿ ಫೋಕಸ್ ಮಾಡಾತೀರಿ ಅಂದ್ರೆ ಇಲ್ಲಿ ನಿಮಗೆ ಪ್ರೊಫೆಷನಲ್ ಇಂಡಸ್ಟ್ರಿ ಲೆವೆಲ್ ಸಾಫ್ಟ್ವೇರ್ ಸಿಗ್ತಾವು, ಪ್ರೀಮಿಯರ್ ಪ್ರೋ ಅಂಡ್ ಇನ್ನೊಂದು ಡಾವಿನ್ಸಿ ರಿಸಾಲ್ವ್. ಸೊ ನಾವು ಫಸ್ಟ್ ಪ್ರೀಮಿಯರ್ ಪ್ರೋ ಬಗ್ಗೆ ಮಾತಾಡನ್ರಿ. ಇದು ಇಂಡಸ್ಟ್ರಿ ಒಳಗ ಜಾಸ್ತಿ ಯೂಸ್ ಆಗುವಂತ ಸಾಫ್ಟ್ವೇರ್. ಏಜೆನ್ಸೀಸ್, ಸ್ಟುಡಿಯೋಸ್ ಅಂಡ್ ಯೂಟ್ಯೂಬರ್ಸ್, ಸಿನಿಮಾ ಲೈನ್ ಒಳಗೆ ಕೂಡ ಈ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಜಾಸ್ತಿ ಯೂಸ್ ಆಗತಿ. ಅಂಡ್ ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಫೋಟೋಶಾಪ್, ಆಫ್ಟರ್ ಎಫೆಕ್ಟ್ಸ್, ಲೈಟ್ ರೂಮು ಎಲ್ಲಾನು ಎಕೋಸಿಸ್ಟಮ್ ಒಳಗೆ ಇರ್ತೈತಿ. ನೀವು ಪಾಡ್ಕಾಸ್ಟ್ ವಿಡಿಯೋಸ್ ಎಡಿಟ್ ಮಾಡ್ತೀರಿ, ಮಲ್ಟಿ ಕ್ಯಾಮ್ ವಿಡಿಯೋಸ್ ಎಡಿಟ್ ಮಾಡ್ತೀರಿ, ಅಥವಾ 4K ವಿಡಿಯೋಸ್ ಎಡಿಟ್ ಮಾಡ್ತೀರಿ, ಈ ಪ್ರೀಮಿಯರ್ ಪ್ರೋ ಇದನ್ನೆಲ್ಲಾನು ಹ್ಯಾಂಡಲ್ ಮಾಡ್ತೈತಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನ್ ಹೇಳ್ರಿ ನೋಡೋಣ. ಬ್ಯಾಡ್ ಬಿಡ್ರಿ, ನಾನು ಹೇಳ್ತೀನಿ. ಈ ಸಾಫ್ಟ್ವೇರ್ಗೆ ಮಂತ್ಲಿ ಇಷ್ಟ ಅಂತ ಅಮೌಂಟ್ ಪೇ ಮಾಡ್ಬೇಕು. ಅಂಡ್ ಈ ಸಾಫ್ಟ್ವೇರ್ ಯೂಸ್ ಮಾಡ್ಬೇಕಂದ್ರೆ ಪವರ್ಫುಲ್ PC ಇರಬೇಕು. ಸೊ ಇದೆಲ್ಲದು ಓಕೆ ಅಂದ್ರೆ ಈ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಬೆಸ್ಟ್ ಸಾಫ್ಟ್ವೇರ್. ಅಂಡ್ ನನ್ನ ಯೂಟ್ಯೂಬ್ ವಿಡಿಯೋಸ್ ನ ಎಡಿಟ್ ಮಾಡಕ್ಕೆ ಅಂಡ್ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್ ನ ಹ್ಯಾಂಡಲ್ ಮಾಡಕ್ಕೆ ಇದೇ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಯೂಸ್ ಮಾಡೋದು. ನೆಕ್ಸ್ಟ್ ಸೆಕೆಂಡ್ ಸಾಫ್ಟ್ವೇರ್ ಡಾವಿನ್ಸಿ ರಿಸಾಲ್ವ್. ಹಾಲಿವುಡ್ ಫಿಲಮ್ಸ್, ನೆಟ್ಫ್ಲಿಕ್ಸ್ ಶೋಸ್ ಇದೆಲ್ಲ ಕಲರ್ ರೀಡಿಂಗ್ ಆಗೋದು ಇದೇ ಡಾವಿನ್ಸಿ ರಿಸಾಲ್ವ್ ಸಾಫ್ಟ್ವೇರ್ ಒಳಗೆ. ಅಂಡ್ ಇದ್ರೊಳಗೆ ನಿಮ್ಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಈ ಸಾಫ್ಟ್ವೇರ್ದು ಫ್ರೀ ವರ್ಷನ್ ಕೂಡ ಸಿಗ್ತೈತಿ. ವರ್ಲ್ಡ್ ಕ್ಲಾಸ್ ಕಲರ್ ಗ್ರೇಡಿಂಗ್, ಪ್ರೊಫೆಷನಲ್ ಆಡಿಯೋ ಟೂಲ್ಸ್,
AI ವಾಯ್ಸ್ ಕ್ಲೀನರ್, ಬ್ಯಾಕ್ ಗ್ರೌಂಡ್ ರಿಮೂವಲ್, ಸಿನಿಮೆಟಿಕ್ ಲುಕ್ಸ್. ಬೆಸ್ಟ್ ಪಾರ್ಟ್ ಅಂದ್ರೆ ಡಾವೆನ್ಸಿ ರಿಸಾಲ್ವ್ ಕ್ರಾಶ್ ಆಗಂಗಿಲ್ಲ. ಇದೇ ಒಂದು ಕಾರಣಕ್ಕೆ ಎಷ್ಟೋ ಜನ ಪ್ರೀಮಿಯರ್ ಪ್ರೋ ಇಂದ ಡಾವೆನ್ಸಿ ರಿಸಾಲ್ವ್ ಗೆ ಶಿಫ್ಟ್ ಆಕಾರ. ಇದ್ರ ಡೌನ್ ಸೈಡ್ ಅಂದ್ರೆ ಇದ್ರ ಇಂಟರ್ಫೇಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ತೈತಿ. ಸ್ಪೆಷಲಿ ಪ್ರೀಮಿಯರ್ ಪ್ರೋ ಇಂದ ಯಾರು ಶಿಫ್ಟ್ ಆಕಾರಲ್ಲ ಅವ್ರಿಗೆ ಬಹಳ ಕಿರಿಕಿರಿ ಅನಿಸ್ತೈತಿ ಇಂಟರ್ಫೇಸ್. ಬಿಕಾಸ್ ಪ್ರೀಮಿಯರ್ ಪ್ರೋ ಒಳಗೆ ಇಂಟರ್ಫೇಸ್ ನ ಮ್ಯಾನುವಲಿ ನಾವು ಹೆಂಗ್ ಬೇಕಂಗ ಕಸ್ಟಮೈಸ್ ಮಾಡಬಹುದು. ಬಟ್ ಇಲ್ಲಿ ಆ ತರದ ಆಪ್ಷನ್ ಇರಂಗಿಲ್ಲ. ಇಲ್ಲಿ ಕಲರ್ ರೀಡಿಂಗ್ ಸೆಕ್ಷನ್ ಒಳಗ ನೋಡ್ ಬೇಸ್ ಇರ್ತೈತಿ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಬಟ್ ಈ ಸಾಫ್ಟ್ವೇರ್ ಒಳಗೆ ನೀವೇನಾರ ಮಾಸ್ಟರ್ ಆದ್ರೆ ಇಲ್ಲಿ ಬರೀ ನೀವು ಎಡಿಟರ್ ಅಲ್ಲ ಆರ್ಟಿಸ್ಟ್ ಆಗಬಹುದು. ಸೊ ಇವಾಗ ಫೈನಲ್ ಹಾನೆಸ್ಟ್ ರೆಕಮೆಂಡೇಶನ್ ಹೇಳ್ಬೇಕಂದ್ರೆ ನೀವು ಪರ್ಸನಲ್ ಆಗಿ ರೀಲ್ಸ್ ಮಾಡ್ಬೇಕು ಅಂಡ್ ನೀವೇನಾರ ಬಿಗ್ನರ್ ಆಗಿದ್ರೆ ನೀವು ಇಲ್ಲಿ ಕ್ಯಾಪ್ ಕಟ್ ಯೂಸ್ ಮಾಡ್ರಿ. ನೀವೇನಾರ ಯೂಟ್ಯೂಬರ್ ಆಗಿ ನಿಮ್ ಹತ್ರ ಮ್ಯಾಕ್ ಬುಕ್ ಇತ್ತಂದ್ರೆ ನೀವು ಫೈನಲ್ ಕಟ್ ಪ್ರೋ ಯೂಸ್ ಮಾಡ್ರಿ. ಎಡಿಟಿಂಗ್ ಇಂಡಸ್ಟ್ರಿ ಒಳಗೆ ಹಣ ಸಂಪಾದನೆ ಮಾಡ್ಬೇಕು, ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ಬೇಕು ಅಂಡ್ ಪ್ರೊಫೆಷನಲ್ ಯೂಟ್ಯೂಬರ್ಸ್ ಜೊತೆ ಕೆಲಸ ಮಾಡ್ಬೇಕು ಅನ್ನೋದಾದ್ರೆ ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ರಿ. ಕಲರ್ ರೀಡಿಂಗ್ ಇನ್ ಸಿನಿಮೆಟಿಕ್ ಒಳಗೆ ಪ್ರೋ ಕರಿಯರ್ ಬೇಕಂದ್ರೆ ಡಾವೆನ್ಸಿ ರಿಸಾಲ್ವ್ ಚೂಸ್ ಮಾಡ್ರಿ. ಬಟ್ ಒಂದ್ ತಲೆಗಿಟ್ಕರಿ, ಸಾಫ್ಟ್ವೇರ್ ಅನ್ನೋದು ಬರೀ ಟೂಲ್ ಅಷ್ಟೇ, ಎಡಿಟಿಂಗ್ ಕೆಲಸ ಎಲ್ಲ ನೀವೇ ಮಾಡ್ಬೇಕು. ಸೊ ಇದ್ರೊಳಗೆ ನೀವು ಯಾವ ಸಾಫ್ಟ್ವೇರ್ ಆಲ್ರೆಡಿ ಯೂಸ್ ಮಾಡತ್ತೀರಿ ಕಾಮೆಂಟ್ ಮಾಡ್ರಿ. ಅಂಡ್ ನೀವು ಇನ್ಮೇಲೆ ಯಾವ ಸಾಫ್ಟ್ವೇರ್ ಜೊತೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರಿ ಅದನ್ನು ಕೂಡ ಕಾಮೆಂಟ್ ಮಾಡ್ರಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ಗೆ ಕಾಯ್ತಾ ಇರಿ. ನಾನು ಮತ್ತೆ ಹೊಸ ವಿಡಿಯೋ ಸಿಗ್ತೇನೆ. ಅಲ್ಲಿ ಬಿಟ್ಟು ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.